ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಗುರುಮಾನ್ ತಪ್ಪುಗಳವರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ನಮಗೆಲ್ಲರಿಗೂ ಬಹಳ ಅದ್ಭುತವಾದಂಥ ಮಾತುಗಳನ್ನು ಹೇಳಿರುವಂಥ ನಮ್ಮ ಎನ್ ಬಿರಾದಾರ್ ಗುರುಗಳವರಿಗೆ ಮತ್ತು ಬಳತೆ ಅವರಿಗೆ ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ಈಗ ಕಳೆದ ಒಂದು 7 ದಿವಸದೂ ವೇದಿಕೆ ಮೇಲೆ ಬಂದಿರಲಿಲ್ಲ. ಇವತ್ತೂ ಅಲ್ಲಿ ಕೆಳಗಡೆ ಕೂಡಲಿಕ್ಕೆಲ್ಲ ವ್ಯವಸ್ಥೆ ಆಗಿತ್ತು. ಆದರೆ ಇಳ್ಕಲ್ಲಪ್ಪಗಳು ನೀವು ಕೆಳಗೆ ಕೂತ್ರಿ ಅಂದರೆ ನಾವು ಅಲ್ಲೇ ಬರ್ತೀವೋ ಅಂತ ಇಲ್ಲಿ ಮ್ಯಾಲೆ ಕೂಡೋ ಪ್ರಸಂಗ ಬಂತು. ಅವರ ಪ್ರೀತಿ ಬಹಳ ಅದು ವಿಶೇಷವಾದದ್ದು. ನಮ್ಮ ಮುಚ್ಚಂಡಿ ಸರ್ ಮೊದಲು ಹೇಳ್ತಿದ್ದರು, ಬೆಳಗ್ಗೆ ಪ್ರವಚನ ಅಪ್ಪುಗಳು ಮಾಡ್ತಿದ್ದರು, ಅದು ಸಾವಿರಾರು ಜನ ಕೇಳ್ತಿದ್ರು. ಇನ್ನು ಬೆಳಗ್ಗೆ ಪ್ರವಚನ ಹೆಂಗೆ ಮಾಡೋದು ಅಂತ ಹೇಳಿ ಚಿಂತನೆ ನಡೆದಿತ್ತು. ಆವಾಗ ನಮ್ಮ ಬಸವಾನಂದರು ಅವ್ರದ್ದೊಂದು ಅಲ್ಲಿ ದೇವರ ಹಿಪ್ಪರಿಗೆ ಹತ್ತಿರ ಒಂದು ಸಣ್ಣ ಊರ, ಅಲ್ಲೊಂದು ಅವ್ರದ್ದೊಂದು ಆಶ್ರಮ ಮಾಡಿದ್ದಾರೆ. ನಿವಾಳಖೇಡ ಅಂತ ಊರ ಹೆಸರು. ಅಷ್ಟೇ ಒಂದು 500-600 ಜನಸಂಖ್ಯೆ ಇರುವಂಥ ಊರು ಇರಬೇಕದು, ಸಣ್ಣ ಊರ. ಅಲ್ಲಿ ಇವರು ಬೆಳಗ್ಗೆ ಪ್ರವಚನವನ್ನು ಪ್ರಾರಂಭ ಮಾಡೋಣ ಅಂತ ನನಗೆ ಹೇಳಿದರು. ನೋಡ್ರಿ, ವಿಶೇಷ ಹೆಂಗೈತಿ ಅಂದ್ರೆ, ಆ ಬೆಳಗಿನ ಪ್ರವಚನಕ್ಕೆ ಉದ್ಘಾಟನೆಗೆ ಯಾರು ಕರೆಸಿದ್ರು ಅಂದರೆ ಮಹಾನ್ ತಪ್ಪುಗಳಿಗೆ ಕರೆಸಿದ್ರು, ಗುರುಮಾನ್ ತಪ್ಪುಗಳಿಗೆ ಕರೆಸಿದ್ರು. ಅವತ್ತು ಜನ ಎಷ್ಟು ಸೇರಿರಬೇಕು ಪ್ರವಚನದ ಉದ್ಘಾಟನೆಗೆ? 10-15 ಜನ ಇದ್ದರು. ಅದು ಹೊರಗಡೆ ಕಾರ್ಯಕ್ರಮ ಆಗೋದು, ಒಳಗಡೆ ಕಾರ್ಯಕ್ರಮ ನಡೀತು. ಅಷ್ಟೇ ಒಂದು 15 ಮಂದಿ. ಅದು ಮುಗಿದ ನಂತರ ಗುರುಮಾನ್ ತಪ್ಪುಗಳು ನಮಗೆ ಬಸವಾನಂದರಿಗೆ ಕರ್ಕೊಂಡು ಎಲ್ಲ ಕಡೆ ತಿರುಗಾಡಿಸ್ತಾ ಇದ್ದರು. ಅವ್ರದ್ದು ಒಂದೇ ಕಳಕಳಿ ಇತ್ತು, ನೀವು ಬೆಳಗ್ಗೆ ಪ್ರವಚನ ಮಾಡಿದ್ದು ನಮಗೆ ಭಾಳ ಸಂತೋಷ ಆಗೈತಿ. ಜನ ಎಷ್ಟು ಬರ್ತಾರೆ ತಲೆಯಾಗ ಹಾಕೊಳಕ್ಕೆ ಹೋಗಬೇಡ್ರಿ, ಅಪ್ಪುಗಳು ಮಾಡ್ತಿದ್ರೆ ಇಲ್ಲ, ಈಗ ನೀವು ಮಾಡ್ರಿ ಅಷ್ಟೇ ಸಾಕು, ಮುಂದೆ ತಾನೇ ಬರ್ತಾರೋ ಅಂತ ಹೇಳೋರು. ನಾವು ಮಾಡ್ತೀವ್ರಿ ಅಂತಂತಿದ್ವಿ. ನೋಡ್ರಿ, ಬಿಟ್ಟಿರಿ ಅಂತ ಅವ್ರು ಅನ್ನೋರು. ನೀವು ಬಿಡಬೇಡ್ರಿ, ಈಗ ನೀವು ಜನ ಕಡಿಮೆ ಬಂದಾರ ಅಂತ ಹೇಳಿ ಬಿಡ್ತೀರಿ, ಎಷ್ಟೇ ಜನ ಬರಲಿ. ಅಪ್ಪುಗಳು ಪ್ರವಚನ ಮಾಡ್ತಿದ್ರು, ಬೆಳಗ್ಗೆ ಮಾಡ್ರಿ ಅಂತ ಶುರು ಮಾಡಿದರು. ಅಲ್ಲಿ 15 ಜನ ಬಂದಿರುವವರು ಕೊನೆಗೆ ಹೊರಗಡೆ ಅದು ಮೈದಾನ ಎಲ್ಲ ತುಂಬ ಹೋಯಿತು. 2-3 ಸಾವಿರ ಜನ ಸೇರಿದ್ರು. ತಂಡಿ ಎಷ್ಟಿರ್ತಿತ್ತು ಅಂದರೆ ವಿಪರೀತ ತಂಡಿ. ಅದು ಯಾಕೆ ಯಶಸ್ವಿ ಆಯಿತು ಅಂತಂದ್ರೆ, ಗುರುಮಾನ್ ತಪ್ಪುಗಳು ಹೇಳಿದರು, ನೀವು ಅಪ್ಪುಗಳದ್ದು ಒಂದೇ ಪಾಲಿಸಬೇಕು ಅಂತ ಹೇಳಿ. ನಾವು ಇಲ್ಲಿವರೆಗೆ ನೋಡ್ಕೊತನ ಬಂದೀವಿ. ಅಪ್ಪುಗಳದ ವಿಚಾರಗಳನ್ನು ಒಂದು ವೇಳೆ ನಾವು ಪಾಲಿಸಿದ್ವಿ ಅಂತಂದ್ರೆ ಆ ಎಲ್ಲ ಕೆಲಸಗಳನ್ನು ಯಶಸ್ವಿ ಆಗುತ್ತಾ ಬಂದಾವ. ಅವ್ರದ್ದು ದೂರದೃಷ್ಟಿನೇ ಹಾಗೆ ಇತ್ತು. ಅಪ್ಪುಗಳು ಈಗ ಹೇಳ್ತಾ ಇದ್ದರು, ಇಲ್ಲಿ ಎಷ್ಟು ಪ್ರಶಾಂತವಾಗಿ ಅತಿ ಅಪ್ಪುಗಳು ಇಂಥಲ್ಲಿ ಆಶ್ರಮ ಮಾಡಿದರು, ಅವ್ರದ್ದು ಎಷ್ಟು ದೂರದೃಷ್ಟಿ ಇರಬೇಕು ಅಂತ ಯೋಚಿಸ್ತಾ ಇದ್ದರು. ನೋಡ್ರಿ, ಅವರು ಈಗ ವಿಜಯಪುರ ಆಶ್ರಮದಲ್ಲಿ ಸುತ್ತಮುತ್ತಲು ಎಲ್ಲ ಶಹರ ಬೆಳೆದು ಬಹಳ ಗದ್ದಲಾಗ್ಯದ. ಈ ಆಶ್ರಮವನ್ನು ಪ್ರಾರಂಭ ಮಾಡಿದ್ದು 20-22 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದಾರೆ. ಅವಾಗಿಲ್ಲಿ ಏನೂ ಇರಲಿಲ್ಲ, ಈಗ ಏನೂ ಇಲ್ಲ. ಇನ್ನು ಅವಾಗ ಹೆಂಗಿರಬೇಕು? ಈಗಲೂ ಸಹಿತ ಇಲ್ಲಿ ಬರಲಿಕ್ಕೆ ರಸ್ತೆಗಳಿಲ್ಲ, ಏನೂ ವ್ಯವಸ್ಥೆ ಇಲ್ಲ. ಆದರೆ ಅಪ್ಪುಗಳದ ಎಂಥದೊಂದು ಕಲ್ಪನೆ ಇರಬೇಕು, ಇಲ್ಲಿ ಪ್ರಾರಂಭ ಮಾಡೋಣ, ಈ ಜಾಗ ಇದೊಂದು ದಿನ ಪುಣ್ಯ ಕ್ಷೇತ್ರ ಆಗ್ತೈತಿ, ಸಾವಿರ ಜನ ಬಂದು ಇಲ್ಲಿ ಕೂಡ್ತಾರು ಅಂತ ಅವ್ರದ್ದು ಅದು ದೃಷ್ಟಿ ಇತ್ತು, ಹಾಗಿತ್ತು ಅವ್ರದ್ದು. ಅವರು ಏನೂ ಮಾತಿನಿಂದ ಹೇಳ್ತಿರ್ಲಿಲ್ಲ, ಆದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಿದ್ರು. ಅಷ್ಟೇ. ನಾವು ಅದನ್ನು ಕೇಳ್ಕೊಂಡು ಹೋಗೋದು ಸುಮ್ಮನೆ, ಹಿಂಗಾಗಲಿ ಅಂತ ಹೇಳಿದ್ರು ಅಂದರೆ ಅಷ್ಟೇ. ಯಾಕ್ರಿ ಅಂತ ಕೇಳ್ತಿದ್ದಿಲ್ಲ ನಾವು. ಇಲ್ಲಿ ಎಲ್ಲರಿಗೆ ನಿಮಗೆ ಆಶ್ರಮ ಮಾಡಬೇಕು ಅಂತ ಹೇಳಿದ್ರು. ಎಲ್ಲರೂ ಹಿರಿಯರು ಶುರು ಮಾಡಿದರು.
ಈಗ ಅದು ನೋಡ್ರಿ, ಇಷ್ಟೊತ್ತಿಗೆ ರಾತ್ರಿ ಸಮಯದಲ್ಲಿನೂ ಸಹಿತ ತಾವೆಲ್ಲ ದೂರದಿಂದ ಎಲ್ಲರೂ ಬಂದಿದ್ದೀರಿ. ಇಲ್ಲೇನೂ ಮನರಂಜನೆ ಏನಿಲ್ಲ ಇಲ್ಲಿ. ಆದರೆ ಇದನ್ನು ನೋಡಿದಾಗ ಅಪ್ಪಗಳಿಗೆ ಎಷ್ಟು ಸಂತೋಷ ಆಗಿರಬೇಡ ಅಂತ ನಮಗನಿಸ್ತದೆ. ಅವ್ರದ್ದು ಒಂದೇ ಇರ್ತಿತ್ತು, ಪ್ರವಚನ ನಡಿಬೇಕು, ಸತ್ಸಂಗ ನಡಿಬೇಕು ಅಂತ. ಬೇರೆ ಏನು ಅವರಿಗೆ ಇರ್ತಿರ್ಲಿಲ್ಲ. ಅವರಿಗೆ ಕಾಲಿಗೆ ತೊಂದರೆ ಆದಾಗೂ ಸಹಿತ ಅವರು ಕೋಣೆಯಲ್ಲಿ ಮಲ್ಕೊಳ್ಳೋ ಕಾಟಾದ ಮೇಲೆ ಕೂತೇ ಪ್ರವಚನ ಹೇಳ್ತಿದ್ರು. ಅಲ್ಲಿ ನಾವೆಲ್ಲರೂ ಕೂಡೋರು ಸ್ವಲ್ಪ ಜನ ಅಷ್ಟೇ ಕೂಡೋರು, ಎಂದೂ ತಪ್ಪಿಸ್ತಿರ್ಲಿಲ್ಲ. ಮಲ್ಲಿಕಾರ್ಜುನ ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು ಗುರುಗಳು ಅವರು ಹಾಗೇ ಬಂದರು, ಜ್ಞಾನ ಪ್ರಸಾರವನ್ನೇ ಮಾಡಿದರು. ಬುದ್ಧಿಜಿಯವರು ಅವರೂ ಸಹಿತ ಹಾಗೇ ಬಂದರು, ಜ್ಞಾನ ಪ್ರಸಾರವನ್ನೇ ಮಾಡಿದರು. ಎಷ್ಟು ಜ್ಞಾನವನ್ನು ಹೇಳಿದರು, ಎಂಥ ಉಪದೇಶವನ್ನು ಮಾಡಿದರು. ನಾವೆಲ್ಲ ಹಿಂದೆ ಕೇಳ್ತಿದ್ವಿ, ಮಹಾತ್ಮರ ಹತ್ತಿರ ಈ ಹುಲಿ ಸಿಂಹ ಕ್ರೂರ ಪ್ರಾಣಿಗಳಾಗಿರುವಂಥ ಈ ಹುಲಿ ಸಿಂಹ ಸಹಿತ ತಮ್ಮ ಕ್ರೂರತನ ಬಿಟ್ಟು ಸಪ್ಪಗೆ ಬಂದು ಕೂಡ್ತಾವು, ಶರಣಾಗತರಾಗಿ ಕೂಡ್ತಾವು ಅಂತ ನಾವು ಕೇಳ್ತಿದ್ದೀವಿ. ಒಬ್ಬೊಬ್ಬರು ಅಂತಿರ್ತಾರೆ, ಇದು ಹೆಂಗ್ರಿ ಇಷ್ಟು ಹುಲಿ ಸಿಂಹ ಸಹಿತ ವಿಷಕಾರಿ ಹಾವು ಸಹಿತ ಮಹಾತ್ಮರ ಹತ್ತಿರ ಅದು ಹೆಂಗೆ ಶಾಂತ ಆಗ್ತೈತಿ ಅಂತ. ಆದ್ರೆ ಅಪ್ಪುಗಳ ಹತ್ತಿರ ಹಿಂಗಿಂತಲ್ಲ, ಬೇರೆ ಬೇರೆ ಸ್ವಭಾವದ ಜನ ಬರ್ತಿದ್ರು. ನಾವು ಎಲ್ಲರೂ ಸ್ವಭಾವದಲ್ಲಿ ಬೇರೆ ಬೇರೆ ಇರುವಂಥವ್ರೆ ಸ್ವಾಮಿಗಳು. ಹೊರಗೆ ನಾವು ಹೆಂಗೋ ಇರ್ತಿದ್ದೀವಿ, ಅವ್ರ ಕೋಣೆಗೆ ಹೋದ್ವಿ ಅಂದ್ರೆ ತಣ್ಣಗಾಗ್ತಿದ್ವಿ. ಅದು ಅಷ್ಟು ಪ್ರಭಾವನೆ ಇರ್ತಿತ್ತು. ಹೊರಗೆ ಜೋರ್ಲೆ ಮಾಡುವಂಥ ಮಾತಾಡುವಂಥ ಮನುಷ್ಯ ಅವರ ಹತ್ತಿರ ಹೋದ ಅಂದರೆ ಸಪ್ಪಗೆ ಮಾತಾಡ್ತಿತ್ತು. ಎಂಥ ಶ್ರೀಮಂತನೇ ಇರಲಿ, ಅಂಥ ಪ್ರಭಾವಿನೇ ಇರಲಿ, ಅವ್ರದ್ದು ಅಷ್ಟು ಪ್ರಭಾವ ಇರ್ತಿತ್ತು. ಇದು ಏನು ತೋರಿಸ್ತೈತಿ ಅಂದರೆ, ಈ ಮನುಷ್ಯನಷ್ಟಂತೂ ಕ್ರೂರ ಯಾರೂ ಇಲ್ಲ, ಮನುಷ್ಯನಷ್ಟಂತೂ ವಿಷಕಾರಿ ಯಾವುದೂ ಪ್ರಾಣಿ ಇಲ್ಲ. ಇಂಥ ಮನುಷ್ಯನೇ ಸಂತರ ಹತ್ತಿರ ಹೋದಾಗ ಇವ ಶಾಂತ ಆಗ್ತಾನಂದ್ರೆ ಇನ್ನು ಹುಲಿ ಆಗುವುದೇನೋ ಮಾತು ದೊಡ್ಡ ಮಾತ, ಸಿಂಹ ಆಗುವುದೇನು ದೊಡ್ಡ ಮಾತು. ಅವುಗಳು ಶಾಂತ ಆಗೋದು ಭಾಳ ಸುಲಭ ಐತಿ. ಇವು ಮನುಷ್ಯ ಅವಕ್ಕಿಂತನೂ ಕುರುರಿ ಅದಾನ, ಇವು ಶಾಂತ ಆಗ್ತಾನೆ. ನಮಗನ್ನಿಸ್ತೈತಿ, ಈಗೊಂದು ಸಂಸ್ಥಾದವರು, ಅದು ಇಂಗ್ಲೆಂಡ್ದ ಸಂಸ್ಥಾ ಇರಬೇಕು, ಅವರು ಅದು ಕೊರಿಯಾದ ಒಂದು ಸಂಸ್ಥಾ ಅದ, ಎಲ್ಲರಿಗೂ ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾರೆ, ನೊಬೆಲ್ ಪಾರಿತೋಷಕ ಕೊಡ್ತಾರೆ. ಯಾರು ಯುದ್ಧಗಳನ್ನು ನಿಲ್ಲಿಸ್ತಾರೆ ಮತ್ತು ಸಮಾಜದಲ್ಲಿ ಶಾಂತಿಯನ್ನು ಹೆಚ್ಚಿಸ್ತಾರೆ ಅವರಿಗೆ ನೊಬೆಲ್ ಪಾರಿತೋಷಕ ಕೊಡ್ತಾರೆ, ಶಾಂತಿ ನೊಬೆಲ್ ಪಾರಿತೋಷಕ. ಒಂದು ವೇಳೆ ಆ ಸಂಸ್ಥೆದವರು ಸಿದ್ದೇಶ್ವರ ಅಪ್ಪುಗಳ ಹತ್ತಿರ ಬಂದಿದ್ರಂದ್ರೆ, ಅವರ ಮಾತುಗಳನ್ನು ಕೇಳ್ತಿದ್ರಂದ್ರೆ ಅವ್ರನ್ನ ಬಿಟ್ಟು ಬೇರೆದವ್ರಿಗೆ ಅದನ್ನು ಕೊಡೋತಿದ್ದಿಲ್ಲ ಅಂತ ಅನಿಸ್ತೈತಿ. ಅಷ್ಟು ಶಾಂತಿ ಪ್ರಶಸ್ತಿ ಅದು. ಶಾಂತಿಯನ್ನು ಹರಿವಿದ್ರು. ಅದೇ ಮೌಲ್ಯ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದರೆ, ನೀ ಬಹಳ ಗಳಸಂತ ನಾವು ಹೇಳೋದು ಬೇಡ, ಅವನಿಗೆ ಬಹಳ ಚಂದಂಗಿರಂತ ಅಷ್ಟೇ ಹೇಳೋದು. ಅಪ್ಪುಗಳು ಹೇಳ್ತಿದ್ರು, ನೀನು ಹೇಳುವಾಗ ನಕ್ಕೋಂತ ಹೇಳು, ದಿವಸ ತುಂಬ ಏನಾದರೂ ಸಣ್ಣ ಪುಟ್ಟು ಕೆಲಸ, ಏನೇನು ಕೆಲಸ ಮಾಡ್ತೀಯ ಆ ಕೆಲಸ ಮಾಡ್ತಾನೂ ನಗ್ತಾ ಕೆಲಸ ಮಾಡು, ಮತ್ತು ಕೊನೆಗೆ ಮಲ್ಕೊಳ್ಳೋದಿರ್ತದಲ್ಲ ಎಲ್ಲ ಮುಗಿತಪ್ಪ ಅಂತ ಹೇಳಿ ತಣ್ಣಗೆ ಹಂಗೆ ನಕ್ಕು ಒಂದು ಸಲ ಮಲಗಿಬಿಡು. ಬೆಳಿಗ್ಗೆ ಎದ್ದೆ ಅಂದ್ರೆ ಹೊಸ ಜೀವನ, ಅಲ್ಲೇ ಮಲ್ಕೊಂಡೆ ಅಂದ್ರೆ ಮುಗಿದು ಹೋಯ್ತು, ನೀವ ಅಂತ ನಿಶ್ಚಿಂತ ಆಯ್ತು. ಅದು ಬೇಕಾಗ್ಯದ. ಇವತ್ತು ಎಷ್ಟು ಕಲ್ತಾನ ಮನುಷ್ಯ, ಎಷ್ಟು ಕಲ್ತಾನ, ಎಂತಿಂತಾವು ಮಣಿ ಕಟ್ಟ್ಯಾನ. ಮೊದಲ ಗುಡಿಸಲ್ದಾಗನೇ ಅರಮನೆ ಆಗಿದ್ದಂಗೆ ಇರ್ತಿದ್ರು. ಈಗ ಅರಮನೆ ಆಗಿದ್ದಂಥ ಮನುಷ್ಯನು ಸಹಿತ ಗುಡಿಸಲ್ದಾಗಿದ್ದಾಗನು ಸಹಿತ ಸುಖ ಅದು ಇಲ್ಲ. ಎಲ್ಲ ವಾಹನಗಳು ಬಂದು, ಅವಾಗ ಏನೋ ಎತ್ತಿನ ಗಾಡಿ, ಅದು ಬಂಡಿ, ಅದ್ರ ಮ್ಯಾಲ ಕೂತು ಹೊಂಟ್ರ ಅವ್ರದ್ದು TV ನೋಡಬೇಕು, ಹೊಂಟವ್ರದ್ದು. ಅಷ್ಟು ಅದ್ಭುತ ಜೀವನ ಇತ್ತು. ಇವತ್ತು ಮರ್ಸಿಡೀಸ್ ಬೆಂಚ್ ಕಾರ್ ಗಾಡ್ಯಾಗ ಹೊಂಟ್ರು, ಇವು ಸಪ್ಪು ಹೊಂಟಿರ್ತಾನೆ, ತೊಗೊಂಡು ಏನು ಮಾಡೋದು ಇವು ಮನುಷ್ಯನ. ಆದ್ದರಿಂದ ಈಗ ಏನು ನಾವು ಮೌಲ್ಯವನ್ನು ತುಂಬಬೇಕಾಗೈತಿ ಅಂದ್ರೆ, ನೀನು ಏನೋ ಒಂದು ಭಾಳ ದೊಡ್ಡ ಸಾಧನೆ ಮಾಡ್ಬೇಕಂತ ಹೇಳಿ ತಲೆಯಾಗ ಹಾಕೋಕ್ಕಿಂತ, ನೋಡಪ್ಪ ನೀನು ಜೀವನದಾಗ ಇರೋ ತನಕ ಸಂತೋಷದಿಂದ ಇರಬೇಕು ಅಂತ ಹೇಳ್ತಿದ್ರು ಅಪ್ಪುಗಳು. ಅವರು ಶೇಕ್ಸ್ಪಿಯರ್ನ ಉದಾಹರಣೆ ಕೊಡ್ತಿದ್ರು. ಶೇಕ್ಸ್ಪಿಯರ್ ಶ್ರೇಷ್ಠ ಕವಿ ಅಲ್ಲ, ಕಾಳಿದಾಸನಂಗೆ ಅವರು
ಶ್ರೇಷ್ಠ ಕವಿ ಅಂತ ಹೊರದೇಶದಲ್ಲಿ, ನಮ್ಮಲ್ಲಿ ಕಾಳಿದಾಸ, ಅಲ್ಲಿ ಹೊರದೇಶದಲ್ಲಿ ಶೇಕ್ಸ್ಪಿಯರ್. ಅವ್ರು ಹೇಳ್ತಿದ್ರಂತ, ನನ್ನ ಕಿರೀಟ ಮತ್ತು ನನ್ನ ರಾಜ್ಯ ಯಾವುದು ಅಂತಂದ್ರೆ, ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್, ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್, ನಾಟ್ ಆನ್ ಮೈ ಹೆಡ್, ನಾಟ್ ಡೆಕ್ಡ್ ವಿತ್ ಡೈಮಂಡ್ಸ್ ಅಂಡ್ ಇಂಡಿಯನ್ ಸ್ಟೋನ್ಸ್. ಮೈ ಕ್ರೌನ್ ಈಸ್ ಕಾಲ್ಡ್ contentment. A crown it is that seldom kings enjoy ಅಂತ ಹೇಳ್ತಿದ್ರು. ನಂದೊಂದು ಕಿರೀಟ ಐತಿ, ನಾನು ಅದನ್ನು ತಲೆ ಮೇಲೆ ಹಾಕ್ಕೊಂಡಿಲ್ಲ, ಎದೆಯಾಗಿ ಇಟ್ಟುಕೊಂಡನಿ. ಮತ್ತು ಆ ನನ್ನ ಕಿರೀಟ ವಜ್ರದಿಂದ ಮುತ್ತು ರತ್ನದಿಂದ ಶೃಂಗಾರಗೊಂಡಿಲ್ಲ. ನನ್ನ ಕಿರೀಟ ಹೃದಯದೊಳಗೆ ಅದ ಅಲ್ಲ. ಆ ಕಿರೀಟ ಯಾವುದು ಅಂದ್ರೆ ಸಂತೃಪ್ತಿ ಅನ್ನುವುದನ್ನೇ ನನ್ನ ಕಿರೀಟ. ಕಂಟೆಂಟ್ಮೆಂಟ್, ಸಂತೃಪ್ತಿ, ಸಮಾಧಾನ ಅನ್ನುವುದೇ ನನ್ನ ಕಿರೀಟ. ಅದನ್ನು ಯಾರು ಅನುಭವಿಸ್ತಾರೋ ಅಂದ್ರೆ ಭಾಳ ಸ್ವಲ್ಪ ಜನ ರಾಜರು ಅದನ್ನು ಅನುಭವಿಸ್ತಾರೆ. ಎಲ್ಲ ರಾಜರು ಅನುಭವಿಸುವುದಿಲ್ಲ ಅದನ್ನು, ನಾನು ಬರೀ ಸ್ವಲ್ಪ ಜನ ರಾಜರು ಅನುಭವಿಸ್ತಾರೋ ಅಂತ. ಹಾಗೆ ಆಧ್ಯಾತ್ಮಿಕವಾದಂಥ ಮೌಲ್ಯ ಏನು ಅಂತಂದರೆ ಸಮಾಧಾನ, ಶಾಂತಿ, ಸಂತೃಪ್ತಿ. ಅದನ್ನು ನಾವು ಮಕ್ಕಳಿಗೆಲ್ಲ ತುಂಬುವುದು, ನಾವು ಹಾಕ್ಕೊಳ್ಳೋದು ಎದೆ ಒಳಗೆ. ಅಪ್ಪುಗಳು ಅಂತಿದ್ರು, ನೋಡು ಪಕ್ಷಿ ಪ್ರಾಣಿಗಳನ್ನು ನೋಡು, ಸಸ್ಯ ಸಂಕುಲವನ್ನು ನೋಡು, ಎಷ್ಟು ಲವಲವಿಕೆಯಿಂದ ಜೀವನದಾಗ ಬದುಕಿನಲ್ಲಿ ಬದುಕ್ತಾವ. ಒಂದು ದಿವಸ ಸಹಿತ ಒಂದು ಪಕ್ಷಿ ಖಿನ್ನಾಗಿಲ್ಲ. ಗೂಡು ಕಟ್ಟುತ್ತದೆ, ಎಲ್ಲಿಂದೋ ಹುಲ್ಲು ತಂದ, ಯಾರೋ ಅದನ್ನು ಕೆಡಿಸ್ತಾರ, ಮತ್ತದು ಕಟ್ಟತೈತಿ. ಎಂದೂ ಸಹಿತ ಕೆಡುವವ್ರಿಗೂ ಸಹಿತ ಬೈದಿಲ್ಲ. ಯಾರೇ ಸಹಾಯ ಮಾಡ್ತೀವಂತ ಹುಲ್ಲು ತಂದು ಹಾಕಿರು ಅವ್ರು ಹುಲ್ಲು ಅದು ತೆಗೆದುಕೊಳ್ಳುವುದಿಲ್ಲ. ಅದು ಪಕ್ಷಿ ಹೇಳ್ತದ, ನೀವು ನನಗೆ ಗೂಡು ಕಟ್ಟಿ ಕೊಟ್ರಂದ್ರೆ ನಂದೇನು ಸಾಮರ್ಥ್ಯಕ್ಕೆ ಬೆಲೆ ಐತಿ. ನಾನು ದೂರದಿಂದ ಹುಲ್ಲು ಕಡ್ಡಿ ತಂದು ಒಂದು ಗುಡಿಸಲನ್ನು ಕಟ್ಟಬೇಕು ಅಂತದು ಹೇಳ್ತದೆ. ಮತ್ತು ಕೆಡುವವ್ರಿಗೂ ಬ್ಯಾಡ ಅಂತ ಅನ್ನೋದಿಲ್ಲ. ನಾವು ಹಾಗೆ ಇರಬೇಕು. ದೇವರಿಗೆ ಒಂದು ವೇಳೆ ನಮಗೆ ಏನ್ರಿ ಬೇಕೇನಂತ ದೇವ್ರು ನಮಗೆ ಕೇಳಿದಂತ ಇಟ್ಕೊಡ್ರಿ, ಅವನಿಗೆ ನೀವು ಏನು ಕೇಳಬೇಕು ಅಂತಂದ್ರೆ, ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ನಮಗೆ ಕೇಳಬಾರ್ದು. ನಮಗೆ ಯಾರು ಕೆಟ್ಟದ್ದನ್ನು ಮಾಡ್ತಾರಲ್ಲ ಅವ್ರಿಗೆ ಚಲೋ ಆಗಲಿ ಅಂತ ಪ್ರಾರ್ಥನೆ ಮಾಡೋದು. ಅವರು ಬೆಳಿಬೇಕು, ಅವರು ದೊಡ್ಡವರಾಗಬೇಕು ಅಂತ ನಾವು ಮಾಡಿದೀವಿ ಅಂತಂದ್ರೆ ನಾವು ಅವ್ರ ಜೊತೆಗೆ ದೊಡ್ಡವರಾಗ್ತೀವಿ. ಇಲ್ಲಾದರೆ ನಾವು ಭಾಳ ಸಪ್ಪಗೆ ಬದುಕ್ತೀವಿ. ಹಾಗೆ ನಾವೆಲ್ಲ ಆಧ್ಯಾತ್ಮಿಕ ಚಿಂತನೆಯನ್ನು ಹಳ್ಳಿಗಳಲ್ಲಿ ಇರುವಂಥವ್ರು ಅದನ್ನೆಲ್ಲ ಪಾಲಿಸ್ತಾ ಇದ್ದೀವಿ. ಇವತ್ತು ಸಾಯಂಕಾಲದ ಕಾರ್ಯಕ್ರಮದ ಕೊನೆಯ ದಿವಸ ಅದ. ಅಪ್ಪುಗಳು, ಗುರುಮಾಂತ ಅಪ್ಪುಗಳು ಬಂದಿದ್ದಾರೆ. ಇಳಕಲ್ ಮಠ ಅದು ಈ ನಾಡಿನಲ್ಲಿ ಬಹಳ ಪ್ರಮುಖವಾದಂಥ ಮಠ, ಅಷ್ಟೇ ಒಂದು ಪುಣ್ಯ ಕ್ಷೇತ್ರ ಅದು. ಅವರು ಬಸವಣ್ಣವರ ತತ್ವಗಳನ್ನು, ಬಸವಣ್ಣವರ ವಚನಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಅಷ್ಟೇ ಅಲ್ಲ, ತಮ್ಮ ಮೈತುಂಬ ಎಲ್ಲ ಕಡೆ ತುಂಬಿಕೊಂಡು ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಬಸವ ತತ್ವಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅಂಥ ಪೂಜ್ಯರು ಇವತ್ತು ಬಂದಿದ್ದಾರೆ. ಅವರು ಅಪ್ಪುಗಳ ಮೇಲೆ ಅಷ್ಟೇ ಅವರಿಗೆ ಪ್ರೀತಿ ಮತ್ತು ಅಪ್ಪುಗಳದೂ ಇವ್ರ ಮೇಲೆ ಅಷ್ಟೇ ಕಾಳಜಿ ಇತ್ತು. ಅಪ್ಪುಗಳದು ಗುರುಮಾಂತ ಅಪ್ಪುಗಳದು ಪಟ್ಟಾಭಿಷೇಕ ನಡೆದಾಗ ಒಂದು ಪ್ರಸಂಗ ನಡೀತು. ನಾವೆಲ್ಲ ಸಣ್ಣವರಿದ್ದೀವಿ ಅವಾಗ ವಿಜಯಪುರದಲ್ಲಿ. ಅಲ್ಲಿ ಇವರಿಗೆ ಪಟ್ಟಾಧಿಕಾರ ಬೇಡ ಅಂತ ಕೆಲವರು ಹೇಳ್ತಿದ್ರು ಇಳ್ಕಲ್ದಾಗ. ಆನಂತರ ಗುರುಮಾಂತ ಮಹಾಂತ ಅಪ್ಪುಗಳು ಇದ್ರಲ್ಲ, ಅಪ್ಪುಗಳು ಗುರುಗಳು, ಅವ್ರು ಇವ್ರನ್ನೇ ಮಾಡೋನು ಅಂತ ಅವ್ರು ಅಂತಿದ್ರು. ಮುಂದೆ ನಾಳೆ ಅವ್ರದ್ದು ಪಟ್ಟಾಭಿಷೇಕ ಇತ್ತು. ಇವತ್ತು ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಗದ್ದಲಾಯಿತು. ಕೆಲವರು ಕುರ್ಚಿ ಒಡೆದ್ರು, ಏನೇನೋ ಮಾಡಿದರು. ನಾಳೆ ಅಪ್ಪುಗಳು ಹೋಗೋರಿದ್ರು. ಅಪ್ಪುಗಳದು ಪ್ರಸಾದ ನಡೆದಿತ್ತು. ಅವಾಗ ನಮ್ಮ ಆಶ್ರಮದ ಎಲ್ಲ ಸ್ವಾಮಿಗಳು ಬಂದು ಅಪ್ಪುಗಳ ಮುಂದೆ ಕುಳಿತುಕೊಂಡ್ರು. ತಾವು ಇವತ್ತು ಇಳ್ಕಲ್ಕ್ಕೆ ಹೋಗೋರದರಿ, ಆದರೆ ನಿನ್ನೆ ಇಳ್ಕಲ್ದಾಗ ಭಾಳ ಗದ್ದಲಾಗೈತಿ, ಇವತ್ತು ನೀವು ಅಲ್ಲಿ ಹೋಗೋದು ಬೇಡ ಅಂತ ಅಪ್ಪುಗಳಿಗೆ ಹೇಳಿದರು. ಅವಾಗ ಅಪ್ಪಗಳು ಏನು ಹೇಳಬೇಕು, ಭಾಳ ಧೈರ್ಯ ಅವರಿಗೆ, ಯಾರಿಗೂ ಏನೂ ಅಂತಿದ್ದಿಲ್ಲ, ಆದರೆ ಧೈರ್ಯ ಬಿಡ್ತಿದ್ದಿಲ್ಲ ಅವರು. ಅವ್ರು ಏನು ಅನ್ಬೇಕು ಎಲ್ಲ ಸ್ವಾಮಿಗಳಿಗೆ, ನೀವು ಯಾರೂ ಬರಬೇಡ್ರಿ, ಎಲ್ಲರೂ ಇರ್ರಿ, ನಾವಂತೂ ಹೋಗಿ ಬರ್ತೀವಿ ಅಂತಂದ್ರೆ. ನೋಡ್ರಿ ಅವ್ರದ್ದು ಹೇಗಿರ್ತದೆ, ನೀವು ಯಾರೂ ಬರಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಇಲ್ಲೇ ಇರ್ರಿ, ನಾವು ಹೋಗಿ ಬರ್ತೀವಿ ಅಂತ.
ಮುಂದೆ ಏನಾಯಿತು ಅಂದ್ರೆ ಇವತ್ತು ರಾತ್ರಿ ಎಲ್ಲ ಗದ್ದಲಾಗಿತ್ತು. ಅಪ್ಪಗಳು ಯಾವಾಗ ಕಾರ್ಯಕ್ರಮಕ್ಕೆ ಹೋದ್ರು ಒಬ್ಬರ ಗದ್ದಲ ಮಾಡಬೇಕಲ್ಲ, ಶಾಂತ ರೀತಿಯಿಂದನೇ ಪಟ್ಟಾಭಿಷೇಕ ನಡೀತು, ಕಾರ್ಯಕ್ರಮ ನಡೀತು, ಏನೂ ಗದ್ದಲಾಗಲಿಲ್ಲ. ಅವಾಗ ಅಷ್ಟೇ ಅಲ್ಲ, ಇಲ್ಲಿ ತನಕನೂ ಗದ್ದಲಾಗವಲ್ದು. ನೋಡೋದು ಹೆಂಗಿರ್ಬೇಕು, ಅವ್ರದ ಸಂಕಲ್ಪನೆ ಹಾಗಿರ್ತಿತ್ತು. ಯಾಕಂದ್ರೆ ಅವ್ರದ್ದೊಂದು ತಪಸ್ವಿಯ ಜೀವನ. ಗುರುಮಾಂತ ಅಪ್ಪಗಳು ಅದನ್ನೇ ಹೇಳ್ತಿದ್ರು, ನಾವು ಏನೂ ಮಾಡಬೇಕಾಗಿಲ್ಲ, ಆ ಅಪ್ಪಗಳದ್ದೇನೋ ಒಂದು ತಪಸ್ವಿ ಜೀವನ ಇತ್ತು, ಅದನ್ನಷ್ಟೇ ನಾವು ಮಾಡೋದೈತಿ, ಬೇರೆ ಏನು ಮಾಡಬೇಕಾಗಿಲ್ಲ. ಅದು ಎಲ್ಲ ಜನರ ಮನಸ್ಸಿನಲ್ಲಿ ಉಳಿದೈತಿ. ಅವರ ಸಂಕಲ್ಪವನ್ನು ನಾವೆಲ್ಲ ಅದನ್ನು ಚಾಚು ತಪ್ಪದೆ ಪಾಲಿಸೋದದ. ತಾವು ಬೆಳಗ್ಗೆನೂ ಸಹಿತ ಈ ಭಾಗದಲ್ಲೆಲ್ಲ ಈಗ ಪ್ರವಚನಗಳು ನಡೆದಾವ, ಮುಂದೂ ಸಹಿತ ನಡೀತದ. ನೀವು ಅನ್ಬೋದು ನಾವು ಬರಲಿಲ್ಲ ಅಂದರೆ ಹೆಂಗೆ ನಡೆಸ್ತೀರಿ ಅಂತ. ನಾವು 3 ಮಂದಿ ಬಂದರೂ ನಡೆಸ್ತೀವಿ. ನೀವು ಎಲ್ಲರೂ 1000 ಜನ ಬರಬೇಕಂತಲೇ ಏನಿಲ್ಲ, ಮತ್ತು ಇಂಥ ದೊಡ್ಡ ವೇದಿಕೆನೂ ಇರಬೇಕಂತಿಲ್ಲ. ನಾವು ಬಳತೆಯವರು ಅವ್ರು ನೋಡ್ತಿರ್ತಾರೆ, ಇದನ್ನು ಒಂದು ವೇಳೆ ಅವ್ರ ಕಾರ್ಯಕ್ರಮ ಮಾಡಿದ್ರೆ ಭಾಳ ಖರ್ಚು ಆಗ್ತಿತ್ತು. ಹಿಂಗೊಂದು 200, ಹಿಂಗೊಂದು 300 ದೊಡ್ಡ ಮಂಟಪ ಹಾಕಬೇಕಾಗ್ತದೆ, ದೊಡ್ಡ ದೊಡ್ಡ ಸಿಂಹಾಸನ ಕುರ್ಚಿ ಹಾಕಬೇಕಾಗ್ತದೆ, ಕೂಲರ್ಗಳು AC ತಂದಿಡಬೇಕಾಗ್ತದೆ, ಮುಂದೆಲ್ಲ ಡಯಾಸ ಅದು ಇದು ಎಲ್ಲ ಸರಂಜಾಮ್ ಮಾಡಿ ದೊಡ್ಡ ಕಾರ್ಯಕ್ರಮ ಇಷ್ಟು 1000 ಜನರನ್ನು ಕೂಡಿಸಿ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಎಲ್ಲರೂ ಪಟ್ಟಿ ಕೊಡಬೇಕಾಗ್ತೈತಿ. ನಮ್ಮ ಕಾರ್ಯಕ್ರಮಕ್ಕೆ ಪಟ್ಟಿನೇ ಇಲ್ಲ, ಪಟ್ಟಿನೇ ಇಲ್ಲ. ನೋಡ್ರಿ ಇದು ಹೆಂಗದ ಕಾರ್ಯಕ್ರಮ. ನೀವೇ ಅಲ್ಲಿ ಕೆಳಗಡೆ ಒಂದು ಮ್ಯಾಟ್ ಹಾಸ್ಕೊಳ್ಳೋದು, ಕೂಡೋದು ಆರಾಮ್. ನಮ್ಮದೊಂದು ಇದೊಂದು ಎತ್ತರ ಕಟ್ಟಿ ಮಾಡ್ಯಾರ, ಗುರುಗಳು ಬರ್ತಾರ, ಅವ್ರ ಮಾತುಗಳನ್ನು ಕೇಳೋದು. ಇದು ಎಂಥ ಕಾರ್ಯಕ್ರಮ ಇರಬೇಕು. ಅಪ್ಪುಗಳು ಅದನ್ನೇ ಮಾಡಿದ್ರು ಅಷ್ಟು ವರ್ಷ. ವಿಜಯಪುರದಲ್ಲಿ 30-40 ವರ್ಷ ಅವ್ರದ್ದು ಕಂಟಿನ್ಯೂಯಸ್ ಆಗಿ ಪ್ರವಚನ ನಡೀತು, ಪ್ರತಿ ವರ್ಷ ನಡೀತಿತ್ತಲ್ಲ, ಎಂದೂ ವೇದಿಕೆ ಹಾಕಲಿಲ್ಲ. ಆಲದ ಗಿಡದ ಕೆಳಗೆ ಕೂಡ ಕೂತ ಪ್ರವಚನ ಆಯಿತು, ಆಲದ ಗಿಡದ ಕೆಳಗೆ ಕೂತ ಪ್ರವಚನ. ಮತ್ತು ಬೇರೆ ಊರಿಗೆ ಹೋದ್ರಂದ್ರೆ ಸಣ್ಣದೊಂದು ವೇದಿಕೆ ಇರ್ತಿತ್ತು ಅಷ್ಟೇ. ಇಲ್ಲಿ ಸಹಿತ ಹಾಗೇ ಒಂದು ಮಾಡ್ಯದ. ನಾಳೆ ಬೆಳಗ್ಗೆ 6 ಗಂಟೆಗೆ ಜಪಯೋಗ ಇರ್ತದೆ, 6ರಿಂದ 7, ಮತ್ತು 7ರಿಂದ 1 ತಾಸು ಮತ್ತೆ ಪ್ರವಚನ ಇರ್ತದೆ. ಆನಂತರ 8 ಗಂಟೆಗೆ ಪೂಜೆ ಮತ್ತು ಹೂ ಹಾಕುವಂಥ ಕಾರ್ಯಕ್ರಮ. ಅಪ್ಪುಗಳು ಗುರುಮಾಂತ ಅಪ್ಪುಗಳಿಗೆ ನಾವು ಹೇಳ್ತಾ ಇದ್ದೀವಿ, ನಾವು ಅಪ್ಪುಗಳಿಗೆ ಒಂದು ಹೂ ಹಾಕೋದು ಅಷ್ಟೇ, ದೂರಿಂದ ಒಂದು ಹೂ ಹಾಕಿ ನಮಸ್ಕಾರ ಮಾಡೋದು, ಇದೇ ಒಂದು ಗುರು ಉತ್ಸವ. ಇದು ಪುಣ್ಯ ಸ್ಥಿತಿ ಅಲ್ಲ, ಪುಣ್ಯಾರಾಧನೆ ಅಲ್ಲ, ಪುಣ್ಯ ಸ್ಮರಣೆ ಅಲ್ಲ, ಮತ್ತು ಇದು ವರ್ಷಕ್ಕೆ ಒಂದು ಸಲ ಮಾಡಿ ಮುಗಿಸೋದೈತಂತ ಅಲ್ಲ, ಜಾತ್ರೆ ಅಲ್ಲ, ಉತ್ಸವ ಅಲ್ಲ, ಏನೂ ಅಲ್ಲ. ಇದು ನಮ್ಮದು ಇಲ್ಲಿ 10ನೇ ತಾರೀಕು ಮುಗೀತಂದ್ರೆ ಮತ್ತೆ 11ನೇ ತಾರೀಕು ಸತ್ಸಂಗ ಶುರು. ಇದು ವೇದಿಕೆ ಅಂತ ಹೀಗೆ ಅಲ್ಲ. ಜೀವನದಾಗ ಅಧ್ಯಾತ್ಮ ಅಂದ್ರೆ ಎಲ್ಲರ ಒಂದು ವರ್ಷದಾಗ 1 ದಿವಸ ಅಂತಲ್ಲ. ನಾವು ಗುರು ಮಹೋತ್ಸವ ಈಗ ಜನವರಿಯಾಗೂ ಸಮಯ ಕೊಟ್ಟೇವಿ, ಫೆಬ್ರವರಿಯಲ್ಲಿನೂ ಮಾಡೋರದೇವಿ, ಮಾರ್ಚ್ದಲ್ಲಿನೂ ಮಾಡ್ತೀವಿ, ಏಪ್ರಿಲ್ದಲ್ಲಿನೂ ಮಾಡ್ತೀವಿ, ಜೂನ್ದಾಗೂ ಮಾಡ್ತೀವಿ. ಈಗಾಗಲೇ ಅವ್ರು ತಯಾರಾಗಿಬಿಟ್ಟಾರೆ. ನಿಮಗೆ ಯಾವಾಗ ಸಮಯ ಸಿಗ್ತದೆ ಅವಾಗ ಬರ್ರಿ. ಮತ್ತು ಮುಂದಿನ ವರ್ಷ ಬಂದಿರಿ ಜನವರಿ 10ನೇ ತಾರೀಕಂತ. ನೀವೆಲ್ಲ ತಿಳ್ಕೊಂಡಿರ್ಬೇಕಿದು, ವರ್ಷಕ್ಕೊಂದು ಸಲ ಹೋಗಿ ಹೂ ಹಾಕಿ ಬಂದುಬಿಡೋಣ ಹೋಗೋಣ ಅಂಥೇಳಿ. ಹಂಗೇನಿಲ್ಲ, ನಿರಂತರವಾಗಿ ಗುರು ಸ್ಮರಣೋತ್ಸವ ಆಗಬಾರ್ದು. ಇದು ಗುರುವಿನ ನಿತ್ಯೋತ್ಸವ ಆಗಬೇಕು, ಗುರುವಿನ ಜ್ಞಾನೋತ್ಸವ ಇದು ಕಾರ್ಯಕ್ರಮ ಆಗಬೇಕು. 1 ದಿವಸ ವರ್ಷಕ್ಕೆ ಮನೆಯೊಳಗೆ 1 ದಿವಸ ದೀಪ ಹಚ್ಚಿಬಿಟ್ರೆ ಮುಗಿತೇನು? ದಿನಾಲು ಹಚ್ಚೋದು ಬೇಡ ಏನು ದೀಪ? ಮನೆಯೊಳಗೆ 1 ದಿವಸ ವರ್ಷಕ್ಕೆ ಒಂದೇ ಸಲ ಹೂ ತಂದಿಟ್ರೆ ಮುಗಿತೇನು? ದಿನಾಲು ಇಡೋದು ಬೇಡ ಏನು? ದಿನಾಲು ಕಸ ಗೂಡಿಸ್ಬೇಕಾಗ್ತದ ಮನೆಯನ್ನು, ದಿನಾಲು ದೀಪ ಹಚ್ಚಬೇಕಾಗ್ತದ, ದಿನಾಲು ಒಂದಿಷ್ಟು ತಂದು ಹೂಗಳನ್ನು ಇಡಬೇಕಾಗ್ತದೆ. ಹಾಗೇ ಅಧ್ಯಾತ್ಮ ಇರೋದು. ಅದಕ್ಕಾಗಿ ತಾವು ನಾಳೆ ಎಲ್ಲರೂ ಮತ್ತೆ ಬೆಳಗ್ಗೆ ಬರಬೇಕು. ಇವತ್ತು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಅಪ್ಪುಗಳು ಇನ್ನೂ ಅವರು ತಾವು ಎಷ್ಟೊತ್ತನ ತದ್ದೇವಾಡಿಯಿಂದ ಮಹಾಂತೇಶ ಗುರುಗಳು, ಸಾಹೇಬ್ಗೌಡರು, ಉಳಿದವರೆಲ್ಲ ಬಹಳಷ್ಟು ಜನ ತದ್ದೇವಾಡಿಯಿಂದನೂ ಸಹಿತ ಇವತ್ತು ಬಂದಿದ್ದಾರೆ. ನಮ್ಮ ಮಹಾಂತೇಶ ಹಿರೇಮಠ ಗುರುಗಳು ಅವ್ರದ್ದು ಭಾಳಷ್ಟು ದೂರದ ತದ್ದೇವಾಡಿ. ಅವ್ರಿಗೆ ನಾವು ಚಡ್ಚಂದಲ್ಲಿ ಒಂದು ಮೀಟಿಂಗ್ ಹೇಳಿದಾಗ ಹೀಗೊಂದು ನಾವು ಗುರು ಮಹೋತ್ಸವ ಕಾರ್ಯಕ್ರಮ ಇರ್ತೈತಿ, ನೀವು ದಿನಾಲು ಬರಬೇಕು ಅಂತಂದಾಗ ಅವ್ರಿಗೆ ದಿವಸ ಕಾರ್ಯಕ್ರಮಗಳು ಇರ್ತಾವೆ. ಆದರೂ ಸಹಿತ ಆತನ ಎಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ಪ್ರತಿ ದಿವಸ ಇಲ್ಲಿ ಬರ್ತಾ ಇದ್ದಾರೆ. ಅವ್ರದ್ದು ಮಾರ್ಗದರ್ಶನ ಮತ್ತು ಅವ್ರದ್ದೆಲ್ಲ ಒಂದು ಸಹಕಾರ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿಕ್ಕೆ ಬಹಳಷ್ಟು ಐತಿ ಅಂಥೇಳಿ ನಾವೆಲ್ಲ ತಿಳ್ಕೊಳ್ಬೇಕು. ಇವತ್ತು ಬೆಳಗ್ಗೆ ಎಲ್ಲ ಪೂಜಾ ವಿಧಿಗಳನ್ನು ಅವರೇ ಮಾಡಿಸಿದ್ದಾರೆ. ಅಲ್ಲಿ ಅಪ್ಪುಗಳದೊಂದು
ಒಂದು ಮಂಟಪವನ್ನು ಮಾಡಿದಾರ, ಜ್ಞಾನಯೋಗಿ ಮಂದಿರ ಅಂತ ಅದಕ್ಕೆ ಹೆಸರಿಟ್ಟತಿ, ಯೋಗ ಮಂದಿರ ಅದು. ಅಲ್ಲಿ ಎಲ್ಲನೂ ಇವತ್ತು ಒಳ್ಳೆಯ ಪೂಜಾ ವಿಧಿಗಳೂ ಆಗಿದಾವೆ. ನಾಳೆನೂ ಸಹಿತ ಅಲ್ಲಿ ಪೂಜೆ ನಡೀತದೆ ಮತ್ತು ಪ್ರತಿ ದಿವಸ ಅಲ್ಲಿ ಪೂಜೆ ಪ್ರಾರ್ಥನೆ ಇರ್ತದೆ, ಧ್ಯಾನ ಮಾಡಲಿಕ್ಕೂ ಇರ್ತದೆ. ಅದು ಒಂದು ಕೂಡಲ ಸಂಗಮದ ರೀತಿಯಲ್ಲೇ ವಿಜಯಪುರದಲ್ಲಿ ಹೇಗೆ ಒಂದು ಪ್ರಣವ ಮಂಟಪ ಐತಿ, ಹಾಗೆ ಇದೊಂದು ಜ್ಞಾನ ಮಂಟಪ ಅಲ್ಲಿ ಮಾಡ್ಯದ. ಅದರದ್ದು ತಾವೆಲ್ಲರೂ ದರ್ಶನವನ್ನು ಪಡೆದುಕೊಳ್ಬೇಕು. ಈಗ ಕೊನೆಗೆ ನಾವು ಗುರುಮಾನ್ ತಪ್ಪುಗಳವರ ಮಾತುಗಳನ್ನು ಕೇಳೋಣ. ತಾವೆಲ್ಲರೂ ಶಾಂತವಾಗಿ ಕುಳಿತುಕೊಳ್ಬೇಕು. ಎಲ್ಲರಿಗೂ